ಇನ್ನು ಯಡಿಯೂರಪ್ಪನವರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ್ದಾರೆ. ಯಡಿಯೂರಪ್ಪ ಜೈಲಿಗೆ ಹೋಗಿಲ್ವಾ ಅಂತ ಶಿಕ್ಷಣ ಸಚಿವರು ಕೇಳಿದ್ದಾರೆ. ರೈತನಿಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸಲು ಜೈಲಿಗೆ ಹೋದವರು ಯಡಿಯೂರಪ್ಪ. ತುರ್ತು ಪರಿಸ್ಥಿತಿಯಲ್ಲಿ ವೇಳೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಾದಾಗ ಹೋರಾಟ ಮಾಡಿ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು. ದೇಶಕ್ಕೆ ಅಪಮಾನ ಆದ ಸಂದರ್ಭದಲ್ಲಿ ಹೋರಾಟ ಮಾಡಿದವರು ಯಡಿಯೂರಪ್ಪ. ಯಡಿಯೂರಪ್ಪನವರ ಕುರಿತು ತೇಜೋವಧೆ ಮಾಡಬೇಡಿ, ಶಿಕ್ಷಣ ಸಚಿವರಾಗಿ ತೇಜೋವಧೆ ಮಾಡಬೇಡಿ, ಮಕ್ಕಳು ನಿಮ್ಮನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳಿದರು. ಇನ್ನು ಅಭಿವೃದ್ಧಿ ಹರಿಕಾರರು ಯಡಿಯೂರಪ್ಪನವರು, ಅವರ ಬಗ್ಗೆ ಏನು ಹೇಳಬೇಡಿ. ಮುಸ್ಲಿಮರ ತುಷ್ಟೀಕರಣ ಮಾಡುತ್ತಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟ ಮಾಡ್ತಿದೆ. ಮುಸ್ಲಿಮರ ತುಷ್ಟೀಕರಣ ನಿಲ್ಲಬೇಕು, ಹಿಂದೂಗಳ ದೌರ್ಜನ್ಯ ನಿಲ್ಲಬೇಕು, ಮುಸ್ಲಿಮರಿಗೆ ಶಕ್ತಿ ಕೊಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ದೂರಿದ್ರು. ಸಂಗತಿ ಯಡಿಯೂರಪ್ಪನವ್ರ ಬಗ್ಗೆ ಈ ಜಿಲ್ಲೆಯ ಮಂತ್ರಿಗಳು ಮಾತಾಡ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಆಲೋಚನೆನ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅವರ ಹೋರಾಟದ ದಿನಗಳನ್ನು ನೆನಪು ಮಾಡಿಕೊಳ್ಬೇಕು ನಾವು. ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿಲ್ವಾ ಅಂತೇಳಿ ಪ್ರಶ್ನೆ ಕೇಳುವಂಥ ಕೆಲಸವನ್ನ ಶಿಕ್ಷಣ ಸಚಿವರು ಮಾಡ್ತಾರೆ. ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿದ್ರು ಯಾವತ್ತು? ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ಜೀವಮಾನ ನೀಡಿ ಮನೆಗಳಲ್ಲಿ ಕೆಲಸವನ್ನ ಮಾಡಿ ಉಳ್ಳವರ ಕೈನಲ್ಲೇ ಕೆಲಸವನ್ನು ಮಾಡ್ತಾ ಇದ್ರು, ಅಂಥವರ ಬಿಡುಗಡೆಗೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದಂಥವ್ರು ಯಡಿಯೂರಪ್ಪನವರು, ಅವ್ರ ಪರವಾಗಿ ಹೋರಾಟ ಮಾಡಿದಂಥವ್ರು. ಯಾವ ರೈತನಿಗೆ ಅನ್ಯಾಯ ಆಗ್ತಾ ಇದೆ, ಆ ರೈತನಿಗೆ ನ್ಯಾಯ ಕೊಡಬೇಕು ಅಂತೇಳಿ ಹೋರಾಟಗಳನ್ನು ಮಾಡಿ ಜೈಲಿಗೆ ಹೋದಂಥವ್ರು ಯಡಿಯೂರಪ್ಪನವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಮೆಕ್ಕೆಜೋಳ ಒಣಗಿ ಹೋಗಿ ಹಾಳಾಗ್ತಾ ಇರೋಂಥ ಸಂದರ್ಭದೊಳಗಡೆ ಅದಕ್ಕೆ ಹೇಳೋರು ಕೇಳೋರು ಇಲ್ಲ ಅಂತ ಆದಾಗ ಅದ್ರ ಬಗ್ಗೆ ವಾರಗಟ್ಟಲೆ ಹೋರಾಟಗಳನ್ನು ಮಾಡಿ ಜೈಲಿಗೆ ಹೋದಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ತುರ್ತು ಪರಿಸ್ಥಿತಿ ಹೇರಿ 50 ವರ್ಷ ಆಯಿತು ಈ ದೇಶಕ್ಕೆ. ಐವತ್ತು ವರ್ಷದ ಹಿಂದೆ ಪ್ರಜಾಪ್ರಭುತ್ವ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಉಳಿಗೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋದಂಥವ್ರು ಯಡಿಯೂರಪ್ಪನವರು. ಶಿಕ್ಷಣ ಸಚಿವರು ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದಂಥ ಕಾಂಗ್ರೆಸ್ಸಿನ ಮಂತ್ರಿಗಳಾಗಿ ಇವತ್ತು ತಾವು ಓಡಾಟ ಮಾಡ್ತಾ ಇದ್ದೀರಿ. ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಅದಕ್ಕೆ ಕಳಂಕ ತಂದು ಕರಾಳ ದಿನವನ್ನು ತಂದಂಥದ್ದು ಇಂದಿರಾ ಗಾಂಧಿಯವರು. ಅವ್ರ ವಿರುದ್ಧ ಹೋರಾಟ ಮಾಡಿದ್ದು ಪ್ರಜಾಪ್ರಭುತ್ವ ಉಳಿದಿದೆ, ಆ ಕಾರಣಕ್ಕೋಸ್ಕರ ನೀವು ಮಂತ್ರಿ ಆಗಿದೆ ಅನ್ನೋದನ್ನು ಮರಿ ಕೂಡ್ದು ಶಿಕ್ಷಣ ಸಚಿವರು ಬುಳ್ಳೆ ಬಿಚ್ಚಿಸ್ಕೊಂಡಿದ್ರು ಯಡಿಯೂರಪ್ಪನವರು. ಯಾವ ಕಾರಣಕ್ಕೋಸ್ಕರ? ಇದೇ ನಿಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖರವರಿಗೆ ಹೊಡೆದಿದ್ರು. ಯಾವ ಕಾರಣಕ್ಕೋಸ್ಕರ? ಬಡವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಅಂತೇಳಿ, ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಭಾರತೀಯ ಜನತಾ ಪಾರ್ಟಿಯನ್ನು ಬೆಳಿಲಿಕ್ಕೆ ಬಿಟ್ಟರೆ ನಾವು ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ ಅಂತೇಳಿ ಅವತ್ತೇ ಅವರನ್ನು ಮುಗಿಸುವಂಥ ಹುನ್ನಾರ ಅವತ್ತು ನಡೆದಿತ್ತು. ನಮ್ಮ ರಾಷ್ಟ್ರೀಯ ನಾಯಕರು ಭಾವರಾಜ್ ದೇಶಪಾಂಡೆ ಅವರು ಅವರನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು, ಧೈರ್ಯವನ್ನು ಹೇಳಿ ಹೋದರು. ದೇಶಕ್ಕೆ ಅಪಮಾನ ಆಗುವಂಥ ಸಂದರ್ಭದಲ್ಲಿ, ರಾಷ್ಟ್ರಧ್ವಜಕ್ಕೆ ಅಪಮಾನ ಆಗುವಂಥ ಸಂದರ್ಭದಲ್ಲಿ ಕಾಶ್ಮೀರದ ಹೋರಾಟದಲ್ಲಿ ಪಾಲ್ಗೊಂಡ್ರು.
ಹೋರಾಟಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಬಂಧನ ಮಾಡುವಂಥ ಸಂದರ್ಭ ಅನೇಕ ಬಾರಿ ಜೈಲಿಗೆ ಹೋಗಿದ್ದರು. ಈ ದೇಶದೊಳಗೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಹೋರಾಟ ಮಾಡಿದಂಥ ಪರಿಣಾಮ ಅವರಿಗೆ ಬಂಧನದಲ್ಲಿ ಇಡುವಂಥ ಪ್ರಯತ್ನ ಮಾಡಿತ್ತು. ಹುಬ್ಬಳ್ಳಿಯ ಕಿತ್ತೂರಾಣಿ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಾಡಿಸ್ಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬಂಧನಕ್ಕೊಳಪಡಿಸಿದ್ರು, ಜೈಲಲ್ಲಿಡುವಂಥ ಪ್ರಯತ್ನವನ್ನು ಮಾಡಿದ್ರು. ಹೀಗೆ ಜೈಲಿಗೆ ಹೋಗಿರುವಂಥದ್ದು ಯಡಿಯೂರಪ್ಪನವರು. ಯಡಿಯೂರಪ್ಪನವರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಅವರ ಮೇಲೆ ದೂರನ್ನು ದಾಖಲು ಮಾಡಿದಂಥದ್ದು. ಇವತ್ತು ನ್ಯಾಯಾಲಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟ ಮೇಲೂ ಕೂಡ ನೀವು ಜೈಲಲ್ಲಿ ಇರಲಿಲ್ವಾ ಯಡಿಯೂರಪ್ಪನವ್ರೆ ಅಂತ ಕೇಳುವಂಥ ಒಂದು ದುಸ್ಸಾಹಸ ಮಾಡ್ತೀರಾ ನೀವು? ಮಾಡಬೇಡಿ. ತೇಜೋವಧೆಗೆ ಒಂದು ಮಿತಿ ಇದೆ. ತೇಜೋವಧೆಗೆ ಒಂದು ಮಿತಿ ಇದೆ. ಶಿಕ್ಷಣ ಸಚಿವರಾಗಿ ಸತ್ಯ ಹೇಳಬೇಕು. ಮಕ್ಕಳು ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಂಡು ಕಾರ್ಯವನ್ನು ಮಾಡಿ. ಯಡಿಯೂರಪ್ಪನವರ ಜೈಲು ಸೇರಿದಂಥ ಹೋರಾಟಗಳು, ಆ ಹೋರಾಟದ ಪರಿಣಾಮಗಳು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರ ಕಣ್ಣೀರನ್ನು ಒರೆಸೋ ಕೆಲಸವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ನಿಮ್ಮ ಪಕ್ಷದ ನಾಯಕರು ಕಾಗೋಡು ತಿಮ್ಮಪ್ಪನವರು ಸಾರ್ವಜನಿಕವಾಗಿ ಸನ್ಮಾನ ಮಾಡಿರುವಂಥದ್ದನ್ನು ತಾವು ಮರಿಬೇಡಿ. ಅಭಿವೃದ್ಧಿಯ ಹರಿಕಾರ ಯಡಿಯೂರಪ್ಪನವರು. ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟದ ಒಂದು ಅತ್ಯಂತ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಹೋರಾಟಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಲೋಕಲ್ ಬಾಡಿ ಚುನಾವಣೆಗಳಾಗಬೇಕು ಅಂಥೇಳಿ ನ್ಯಾಯಬದ್ಧವಾದಂಥ ಹೋರಾಟಕ್ಕೆ ಇಲ್ಲಿಂದ ಪಾದಯಾತ್ರೆ ಬೆಂಗಳೂರು ತನಕ ಮಾಡಿದ ಯಡಿಯೂರಪ್ಪನವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಇದನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಜೀವನನೂ ಚೆನ್ನಾಗತ್ತೆ. ಹೋರಾಟದ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ನಿಮಗೆ ಸಹಕಾರಿಯಾಗತ್ತೆ. ಶಿಕ್ಷಣ ಸಚಿವರೇ, ಒಳ್ಳೆ ಸಂಗತಿಗಳನ್ನು ಕೈ ಬಿಡಬಾರ್ದು ಯಾವತ್ತು. ಇಷ್ಟು ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಈ ಸೂಡೋ ಸೆಕ್ಯುಲರಿಸಮನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ಸಿನ ನೇತೃತ್ವಕ್ಕೆ, ಮುಸಲ್ಮಾನರು ತುಷ್ಟೀಕರಣ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರಕ್ಕೆ ಮುಂದೆ ನಡೆಯುವಂಥ ವಿಧಾನಸಭಾ ಅಧಿವೇಶನದಲ್ಲಿ ಈ ಹೋರಾಟಗಳನ್ನು ಕೈ ತಗೊಳ್ಳುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡುತ್ತೆ. ಒಳಗೆ ಮತ್ತು ಹೊರಗಡೆ ಇದರ ವಿರುದ್ಧ ಬೃಹತ್ ಹೋರಾಟವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಮುಸಲ್ಮಾನರ ತುಷ್ಟೀಕರಣ ನಿಲ್ಲಬೇಕು, ಹಿಂದೂಗಳ ಅವಹೇಳನ ನಿಲ್ಲಬೇಕು, ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ನಿಲ್ಲಬೇಕು. ಒಂದ್ಸರಿ ವಕ್ಫ್ ಹೆಸರಲ್ಲಿ ಮಾಡ್ತೀರಿ, ಒಂದ್ಸರಿ ಮನೆಗಳ ಹೆಸರಲ್ಲಿ ಮಾಡ್ತೀರಿ. ನಿಲ್ಲಿಸಿ, ಸಮಗ್ರವಾಗಿ ಎಲ್ಲದ ಸಂಗತಿಗಳನ್ನು ಯೋಚನೆಯನ್ನು ಮಾಡಿ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ತಾವು ನಿಲ್ಲಿಸಿದಿರಿ. ಒಂದೇ ಕಾರಣಕ್ಕೆ ನೀವು ನಿಲ್ಲಿಸಿರುವಂಥದ್ದು, ನಾವು ಸರ್ವಸ್ಪರ್ಶಿಯಾಗಿ ಕಾರ್ಯವನ್ನು ಯೋಚನೆ ಮಾಡಿದ್ವಿ, ಸರ್ವವ್ಯಾಪಿಯಾಗಿ ಸಂಗತಿಗಳನ್ನು ಯೋಚನೆ ಮಾಡಿದ್ವಿ. ಅದನ್ನು ನಿಲ್ಲಿಸಿ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಕೊಟ್ಟಂಥ ಹಣವನ್ನು ಅರ್ಧ ಕೊಡೋದಿಲ್ಲ ಅಂತ ಹೇಳುವಂಥ ದಾಷ್ಟ್ಯತನಕ್ಕೆ ಹೋಗಿದ್ದೀರಿ. ಬೇರೆ ಬೇರೆ ಮುಸಲ್ಮಾನ್ ಸಮಾಜದ ಅನೇಕ ಸಂಗತಿಗಳಿಗೆ ತಾವು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ದ್ವಂದ್ವ ನೀತಿಯನ್ನು ನಿಲ್ಲಿಸಬೇಕು ಸರ್ಕಾರವಾಗಿ ತನ್ನ ಕಾರ್ಯವನ್ನು ಮಾಡಬೇಕಾಗತ್ತೆ. ಆಗ್ರಹ ಮಾಡ್ತಾ ಹೋರಾಟಗಳ ದಿನಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.
ನಾವು ಹೇಳ್ತಿರೋದಲ್ಲ, ಕಾಂಗ್ರೆಸ್ಸಿನ ಶಾಸಕರು ಹೇಳಿರೋದು. ಯಾಕಂದ್ರೆ ನಮಗೆ ಕೊಡೋದೇ ಇಲ್ಲ, ನಾವು ಹೋಗೋ ಪ್ರಶ್ನೆನೇ ಬರೋದಿಲ್ಲ. ನಾವು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಹೀಗಿದೆ ಅಂತೇಳಿ ಫೋಟೋಗ್ರಫಿ ತೊಗೊಂಡು ಹೋಗಿ ಇಟ್ಮೇಲೆ ಸ್ವಲ್ಪ ಯೋಚನೆ ಮಾಡುವಂಥ ಸ್ಥಿತಿ ಕೆಲವರು ಸಚಿವರು ತೋರಿಸ್ತಾರೆ. ಉಳಿದಂತೆ ಏನಿಲ್ಲ. ಪಾಟೀಲ್ರೇ ಹೇಳಿದ ಮೇಲೆ, ಪಾಟೀಲ್ ಇದು ಮೊದಲನೇ ಬಾರಿ ಹೇಳ್ತಿರೋದಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ. 16 ಬಾರಿ ಸೆಷನ್ನಲ್ಲಿ ಮಾತಾಡಿದ್ದಾರೆ ಅವರು. ಇವರು ಸಾರ್ವಜನಿಕವಾಗಿ ಪ್ರಕಟ ಮಾಡಿದ್ದಾರೆ. ಆಡಿಯೋ ಇವತ್ತು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತಿಳಿಸಬೇಕು ಸರ್ಕಾರದ ದುಷ್ಟ ಸಂಗತಿಗಳನ್ನು. ಹಾಗಾಗಿ ಕಾಂಗ್ರೆಸ್ಸಿನ ಶಾಸಕರೇ ಹೇಳಿದ ಮೇಲೆ ಇದು ಸತ್ಯ ಅಂತೇಳಿ ನಾವು ಒಪ್ಕೋಬೇಕಾಗುತ್ತೆ. ನಮಗೇನು ಆ ಥರದ ಅನುಭವಕ್ಕೆ ನಮಗೆ ಬಂದಿಲ್ಲ, ಪರ್ಸನಲಿ ಬಂದಿಲ್ಲ ನನಗೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಳಗಡೆ ಒಂದಷ್ಟು ಸಂಗತಿ ಕೇಳಿದ್ವಿ. ಇರಿಗೇಷನಿಗೆ ನ್ಯಾಯ ಕೊಡೋ ಕೆಲಸ ಅವ್ರು ಮಾಡಿದ್ದಾರೆ. ನಾನು ಹೋಗೂ ಇಲ್ಲ, ಆ ಥರದ ಕೆಲಸ ಮಾಡಿಲ್ಲ. ಒಳ್ಳೆ ಸಂಗತಿಗಳನ್ನು ಹೇಳಿದಾಗ ಒಳ್ಳೆ ಕಾರ್ಯಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ.